ನಿನ್ನೆ ಅಜ್ವಾರ ಗೇಟ್ ಹತ್ರ ರಾತ್ರಿ 9:30 ಸುಮಾರು ನರಸಿಂಹಮೂರ್ತಿ, ಅರುಣ್ ಒಟ್ಟು 4 ಜನ ಯುವಕರು. ಒಬ್ಬ ಹುಡುಗನಿಗೆ ಮದುವೆ ಆಗಿತ್ತು, ಮದುವೆ ಆಗಿ ಪಾಪ 8 ತಿಂಗಳಾಗಿತ್ತು. ಇನ್ನು 3 ಜನ ಹುಡುಗರು ಬ್ಯಾಚುಲರ್ಸು. ಒಂದಿಬ್ಬರು ಡೆಕೋರೇಷನ್ಗೆ ಹೋಗ್ತಿದ್ರು. ಒಬ್ಬ ಹುಡುಗ ಮೊಬೈಲ್ ಅಂಗಡಿಯಲ್ಲಿದ್ದ, ಇನ್ನೊಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ಕ್ರಿಸ್ಮಸ್ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ರಾತ್ರಿ ಬರುವಾಗ ಈ ಟಿಪ್ಪರ್ ಅವನು ಓವರ್ ಸ್ಪೀಡಲ್ಲಿ ಇದ್ದಾನೆ. ಪಾಪ ಈ ಹುಡುಗರು ಸ್ಲೋ ಆಗೇ ಇದ್ದಾರೆ. ಈ ಊರ ಹತ್ರ ರೈಟ್ ಟರ್ನ್ ತಗೊಳ್ಳುವಾಗ ಆ ಟಿಪ್ಪರ್ ಅವನು ಆ ಕಡೆಯಿಂದ ಜೋರಾಗಿ ಬಂದು ಹೊಡೆದಿದ್ದಾನೆ. ಆ ಟಿಪ್ಪರ್ ಓನರ್ನ ಕರ್ಕೊಂಬಂದು ಕೂರ್ಸಿ ಅರೆಸ್ಟ್ ಮಾಡಿಸಿದ್ದೀವಿ. ಸೊ ಅವನು ಓವರ್ ಸ್ಪೀಡ್ ಇದ್ದಿದ್ದರಿಂದ ಇವ್ರ ಬೈಕಿಗೆ ಸಮಸ್ಯೆ ಆಗಿದೆ. ಪಾಪ ವಿಧಿಯಾಟ 4 ಜನ ಅಜ್ವಾರದವರು ಯುವಕರು ತೀರ್ಕೊಂಡಿದ್ದಾರೆ. ಈಗ ಬೆಳಗ್ಗೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಹಿಂಗೊಂದು ಆಗಿದೆ ಅಂತ. ಅವರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ 4 ಜನ ಯುವಕರಿಗೆ ಪರಿಹಾರ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಅಮೌಂಟ್ ಎಷ್ಟು ಅಂತ ನಾನೊಂದು 10 ಗಂಟೆ ಹಂಗೆ ತಿಳಿಸ್ತೀನಿ. ಅವರು ಭರವಸೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ನಾನೀಗ ಗೊತ್ತಾಗಿದ್ದ ತಕ್ಷಣ ಮಾತಾಡಿದೆ, ಅವರಿಂದನೂ ಸಹಾಯ ಮಾಡಿಸ್ತೀನಿ. ಮತ್ತು ಯಾರಿಗಾದರೂ ನಮ್ಮ DC ತಾಲೂಕು ಆಫೀಸಲ್ಲಿ ಕೆಲಸ ಕೊಡೋಕ್ಕೆ ಪ್ರಾವಿಷನ್ ಇದೆಯಾ ಅಂತ ನಾನು ಸರ್ಕಾರದಲ್ಲಿ ಮಾತಾಡಿಸಿ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋ ಪ್ರಯತ್ನ ಪಡ್ತೀನಿ. SC ST ಸಮುದಾಯದ ಹುಡುಗರು. ಸೊ ಈ ಟಿಪ್ಪರ್ ಅತಿವೇಗದಿಂದ ನನಗಿರೋ ಮಾಹಿತಿ ಪ್ರಕಾರ ಯುವಕರದೇನು ತಪ್ಪಿಲ್ಲ, ಅವ್ರು ಸ್ಲೋ ಆಗೇ ಬರ್ತಿದ್ದಾರೆ. ಸ್ಲೋ ಆಗಿ ಬಂದು ಊರ ಹತ್ರ ರೈಟ್ ಟರ್ನ್, ಈಗ ಯಾರೇ ಆಗಲಿ ಬೈಕಲ್ಲಿ ರೈಟ್ ಟರ್ನ್ ತೊಗೊಳೋಗಿ ಯಾವನು 40-50 ಅಲ್ಲೇನು ತೊಗೊಳಕ್ಕಾಗಲ್ಲ. ಎಂಥವನೇ ಆಗಲಿ ಸ್ಪೀಡ್ ಕಡಿಮೆ ಮಾಡೇ ರೈಟ್ ಟರ್ನ್ ತೊಗೊಳ್ಳೋದು. ಬಟ್ ಆ ಕಡೆಯಿಂದ ವೇಗವಾಗಿ ಟಿಪ್ಪರ್ ಬಂದಿದೆ. ಸೊ ಆ ಟಿಪ್ಪರ್ ಮೇಲೇನೂ ಕ್ರಮ ತೊಗೊತೀವಿ. ಆ ಓನರಿಂದನೂ ಇವ್ರ ಕುಟುಂಬಕ್ಕೆ ಏನಾಗುತ್ತೋ ಅದು ಸಹಾಯ ಮಾಡ್ಸೋಕ್ಕೆ ಹೇಳಿದ್ದೀನಿ. ನಾನು ಅವನ್ನೂ ಮಾತಾಡ್ತೀನಿ ಈಗ. ಮತ್ತು ಈಗ ಮಾರ್ಶ್ರಿ ಹತ್ರ ಹೋಗಿ ಪೋಸ್ಟ್ ಮಾರ್ಟಮ್ಗೆ ಇದು ಮಾಡಿ. ಮತ್ತು ಇನ್ನೊಂದು ಹುಡುಗ ಅಲ್ಲಿ ತೀರ್ಕೊಂಡಿದ್ದಾನೆ. ಅವ್ರ ಸಿಸ್ಟರು ನಮ್ಮ ಸತ್ಯಸಾಯಿ ಇದರಲ್ಲಿ ಸಿದ್ದಿಪೇಟ ಅಂತ ಹೈದರಾಬಾದಿಂದ ಒಂದು 180 ಕಿಲೋಮೀಟರ್ ದೂರ ಅಲ್ಲಿ ಓದ್ತಾ ಇದ್ದಾಳೆ ಆ ಮಗು. ಪಾಪ ಆ ಮಗುಗೂ ಮಾಹಿತಿ ಗೊತ್ತಿಲ್ಲ. ಈಗ ಆ ಮಗುನ ನಾನು ಮುದ್ದೇನಹಳ್ಳಿ ಆಶ್ರಮದವ್ರನ್ನ ಮಾತಾಡಿ 11 ಗಂಟೆಗೆ ಆ ಮಗುನ ಏರ್ಪೋರ್ಟಿಗೆ ಡ್ರಾಪ್ ಹಾಕಕ್ಕೆ ಹೇಳಿದ್ದೀನಿ. 11-11:30 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಿದ್ದೀನಿ. ಈಗ ಆ ಮಗುನ ಕರೆಸಿ ಅವ್ರ ಅಣ್ಣನ ಅಂತಿಮ ಕಾರ್ಯದಲ್ಲಿ ಭಾಗವಹಿಸೋಕ್ಕೆ ಪ್ರಯತ್ನ ಪಡ್ತೀನಿ. 11:30 ಅಲ್ಲಿಂದ ಈಗ ಮೋಸ್ಟ್ಲಿ ಬಿಟ್ಟಿರ್ಬೇಕು ಆ ಹುಡುಗಿ. ಪಾಪ ಹಿಂಗಾಗಬಾರ್ದು ಊರಿನ ಯುವಕರು. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಮತ್ತೊಮ್ಮೆ ಪ್ಲೀಸ್ ನೀವೊಂದು ಅರ್ಧ ಕಿಲೋಮೀಟ್ರ್ ಹೋದರೂ ಸ್ವಲ್ಪ ಹೆಲ್ಮೆಟ್ ಹಾಕಿ. ನಿಮ್ಮ ಕುಟುಂಬಕ್ಕೆ ಈಗ ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೂ ಕರ್ನಾಟಕದಲ್ಲಿ ಮಾಡದಿದ್ರು ಹೆಲ್ಮೆಟ್ ಕಡ್ಡಾಯ ಯಾಕೆ ಮಾಡ್ತೀವಿ ಅಂದರೆ ಇಂಥ ಘಟನೆಗಳಾದಾಗ ಹೆಲ್ಮೆಟ್ ಹಾಕಿದಿದ್ರೆ ಒಬ್ಬರೋ ಇಬ್ಬರೋ ಉಳಿಯೋರೇನೋ ಅಂತ ನನ್ನ ಇದು. ಅಟ್ಲೀಸ್ಟ್ ಈಗ ಏನಾಗುತ್ತೆ, ಹಳ್ಳಿಗಳಲ್ಲಿ ಸಹಜ ಊರಿಗೆ ಹೋಗ್ತೀವಲ್ಲ ಏನಕ್ಕೆ ಹೆಲ್ಮೆಟ್ಟು ಅಂತ ಅನಿಸುತ್ತೆ. ಬಟ್ ಇಂಥ ಘಟನೆಗಳಾದಾಗ ನಾವು ರಿಯಲೈಸ್ ಆಗ್ತೀವಿ. ನಾನು ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಯುವಕರಿಗೆ ವಿನಂತಿಸ್ತೀನಿ, ಹೆಲ್ಮೆಟ್ ಕಡ್ಡಾಯ ಮಾಡಿರೋ ಉದ್ದೇಶ ಇಷ್ಟೇ. ನಿಮ್ಮ ಪ್ರಾಣ ನಿಮ್ಮ ಕುಟುಂಬಕ್ಕೆ ದೊಡ್ಡದು. ಈಗ ಎಲ್ಲೂ ಇಲ್ಲದೆ ಇರೋದು ನಾವು ಯಾಕೆ ಹೆಲ್ಮೆಟ್ ಕಡ್ಡಾಯ ಮಾಡ್ತಿದ್ದೀವಿ, ಇದ್ರ ತೀವ್ರತೆ ನನಗೆ ಗೊತ್ತಿರೋದ್ರಿಂದ. ಈಗ ಬೇರೆ ಯಾವ ಟೌನ್ಗಳಲ್ಲೂ ಇಷ್ಟು ಎಫೆಕ್ಟಿವ್ ಆಗಿ ಆಗ್ತಿಲ್ಲ. ನೋಡಿ, ಯಾರೇ ಆಗಲಿ ಬೈಕ್ ಎತ್ಕೊಂಡ್ರೆ ಆಕ್ಸಿಡೆಂಟ್ ಆಗಲಿ ಅಂತ ಯಾವನೂ ಓಡಿಸಲ್ಲ, ಆಗೋಗುತ್ತೆ ಅಷ್ಟೇ. ಆಗೋದ್ಮೇಲೆ ಹಿಂಗೆ ಆಯಿತು ಅನ್ಕೋಬಾರ್ದು. ನೋಡಿ, ಈಗ ಪಾಪ ಅಲ್ಲಿ ಒಂದೇ ಕುಟುಂಬದ 2 ಹುಡುಗರು ಅಣ್ಣ ತಮ್ಮಂದರು. ಪಾಪ ಅವ್ರ ತಾಯಿ ನೋವು ನೋಡೋಕ್ಕಾಗಲ್ಲ. ಪಾಪ ಆ ಮಗುಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಹುಡುಗಿ ಚಿಕ್ಕಬಳ್ಳಾಪುರದ ಹುಡುಗಿ BE 3rd ಇಯರ್ ಓದ್ತಿದ್ದಾಳೆ ದೊಡ್ಡಬಳ್ಳಾಪುರದಲ್ಲಿ. ಈಗ ಆ ಮಗು ಭವಿಷ್ಯ ಏನಾಗಬೇಕು. ಸೊ ಇದೆಲ್ಲ ನೋವು ತರುತ್ತೆ. ಬಟ್ ಈ 4 ಕುಟುಂಬಗಳ ಜೊತೆ ನಾನು ಇದ್ದೀನಿ ಸರ್. ಅವ್ರಿಗೆ ಏನು ಬೇಕೋ ಸಹಾಯ ಮಾಡ್ತೀನಿ. ನನ್ನ ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಖಂಡಿತವೂ ಸಹಾಯ ಮಾಡಿಸ್ತೀನಿ. ಈಗ ಮಾರ್ಶ್ರಿ ಹತ್ರ ಹೋಗಿ ಆ ಹುಡುಗರದ್ದು ಪೋಸ್ಟ್ ಮಾರ್ಟಮ್ ನಾನೇ ಮುಂದೆ ನಿಂತು ಮಾಡಿಸಿ ಆದಷ್ಟು ಬೇಗ ಮಣ್ಣು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.